ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿಯೋಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ ಮೊದಲನೇ ಚಾಪ್ಟರ್ ಆಗಿರುವಂತಹ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಚಾಪ್ಟರಲ್ಲಿ ಬರುವಂಥ ಕೊನೆಯದಾಗಿರುವಂಥ ಕ್ವೆಶನ್ಸು ಪೇಜ್ ನಂಬರ್ 20-21ರಲ್ಲಿ ಬರುವಂಥ ಎಲ್ಲ ಕ್ವೆಶನ್ಸ್ನ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟು ನಾನಿಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಹಿಂದಿನ ಪೇಜ್ನಲ್ಲಿ ಬರುವಂಥ ಎಲ್ಲ ಪ್ರಾಬ್ಲಮ್ಸ್ನ ಈಗ ಆಲ್ರೆಡಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಅದು 7ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗುತ್ತೆ. ಒಂದು ಕ್ಯಾಲ್ಕುಲೇಟರ್ನಲ್ಲಿ +10,000 ಮತ್ತು +100ರ ಗುಂಡಿಗಳು ಮಾತ್ರ ಇವೆ. ಮುಂದಿನ ಸಂಖ್ಯೆಗಳನ್ನು ಸೂಚಿಸಲು ಎಷ್ಟು ಬಾರಿ ಗುಂಡಿಗಳನ್ನು ಒತ್ತಬೇಕು ಎಂಬುದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಇದನ್ನು ನಾವು ಸ್ಟಾರ್ಟಿಂಗಲ್ಲಿ ಈ ಥರದ ಕ್ವೆಶನ್ಸ್ಗಳು ಇದ್ವು. ಈಗ ಇಲ್ಲೇನಾಗಿದೆ ಅಂದರೆ ಇರೋಂಥ ಕ್ಯಾಲ್ಕುಲೇಟರ್ ಬರೀ +1000 ಮತ್ತು 100 ಈ ಬಟನ್ಸ್ಗಳನ್ನು ಮಾತ್ರ ನಾವು ಉಪಯೋಗಿಸ್ಕೊಂಡು ಇಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ರಚಿಸಬೇಕಾಗತ್ತೆ. ಅಂದರೆ ನೀವು ಲಾಸ್ಟಲ್ಲಿ ನೀವೆಲ್ಲ ಕಲ್ತಿದ್ರಿ, ಹಿಂದಿನ ಪೇಜ್ಗಳಲ್ಲಿ ಸ್ಟಾರ್ಟಿಂಗಲ್ಲಿ ಕಲ್ತಿದ್ರಿ. 10ರ ಗುಂಡಿಗಳಿದ್ವು, ಆಮೇಲೆ 100ರ ಬಟನ್ಸ್, 1000ದ ಬಟನ್ಗಳಿದ್ವು, 10,000, 1,00,000ದ ಬಟನ್ಸ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಸಂಖ್ಯೆಗಳನ್ನ ರಚಿಸಿದ್ರಿ. ಈಗ ಇಲ್ಲಿ ಬರೀ 10,000 ಮತ್ತು 100ರ ಬಟನ್ಸ್ಗಳು ಮಾತ್ರ ಇದೆ. ಸೊ ಈಗ 20,800ನ ಯಾವ ರೀತಿ ಮಾಡ್ಬೋದು? ಈಗ 10,000 ಬಟನ್ ಯೂಸ್ ಮಾಡಿಕೊಂಡು 20,000ನ ರಚಿಸ್ಬೋದಾ? ಎಷ್ಟು ಬಾರಿ ನಾವು ಒತ್ತಬೇಕು? 2 ಬಾರಿ. ಹಾಗೆ 800 ಬರಬೇಕಂದ್ರೆ 100ರ ಬಟನ್ನ ಎಷ್ಟು ಸಲ ಒತ್ತಬೇಕು? 8 ಬಾರಿ. ಸೊ ಇದನ್ನ ಯಾವ ರೀತಿ ಬರಿತೀವಿ ಅಂದರೆ 10,000ದ ಬಟನ್ನ 2 ಬಾರಿ, 2 × 10,000 + 8 × 100. ಇಲ್ಲೇನಾಯಿತು? ಇದು 20,000 ಆಯಿತು, ಇಲ್ಲಿ 800 ಆಯಿತು. ಸೊ 20,800 ನಮಗೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 97,100 ಅಂತ ಐತಿ. ನಮ್ಮ ಕಡೆ ಇರೋದು ಈಗ 10,000 ಮಾತ್ರ, 10,000ದ ಬಟನ್. ಸೊ 10,000ದ ಬಟನ್ನ 9 ಬಾರಿ ನಾವು ಒತ್ತಿದ್ರೆ 90,000 ಬಂತು. ಸೊ ಈಗ ಮೇಲಿನ 2,000 ಬೇಕು ಅಂದರೆ ಎಷ್ಟು ಸಲ? ಈಗ ಇನ್ನೊಂದು ಬಟನ್ ಯಾವುದು? 10,000 ಬಟನ್ನ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಆದರೆ ನಾವು 100ರ ಬಟನ್ ಇಟ್ಕೊಂಡು ನಾವು 2,000ನ ಒತ್ತಬೋದಾ? 2,000 ಬಟನ್ ಬರೋವರೆಗೂ ಎಷ್ಟು ಬಾರಿ ಒತ್ತಬೇಕು? 100ರ ಬಟನ್ನ 10 ಸಲ ಒತ್ತಿದ್ರೆ 1,000 ಬಂತು, 20 ಸತಿ ಒತ್ತಿದ್ರೆ 2,000 ಬಂತು, ಮೇಲಿನ ಒಂದು 100. ಸೊ 20 + 1 21 ಬಾರಿ ನಾವು 100ರ ಬಟನ್ನ ಒತ್ತಿದಾಗ ನಮಗೆ 2,100 ಬಂತು. ಸೊ ಎರಡನ್ನೂ ಕೂಡಿಸಿದಾಗ ನಮಗೆ ಬರೋ ಆನ್ಸರ್ ಎಷ್ಟು? 92,100. ಸೊ ಇನ್ನೂ ನಿಮಗೆ ಈ ಥರ ಹೇಗೆ ಗೊತ್ತಾಗಲಿಲ್ಲ ಅಂತಂದರೆ ಏನು ಮಾಡಬೇಕಂದ್ರೆ, ಈಗ 10,000 ಸ್ಥಾನದಲ್ಲಿರೋದು 9. ಸೊ 9 ಸಲ ಒತ್ತಿದ್ರಿ. ಈಗ 100 ಬಟನ್ ಒಂದಿದೆಯಲ್ಲ, ಸೊ 100ರ ಸ್ಥಾನದಲ್ಲಿ ಒಂದಿದೆ. ಅದು ಹಿಂದಿನ ಸಂಖ್ಯೆ ಯಾವುದು? 2. ಸೊ ಎರಡನ್ನೂ ಕೂಡಿಸಿದ್ರೆ 21. ಸೊ 100ರ ಬಟನ್ನ 21 ಬಾರಿ ನೀವು ಒತ್ತಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಯಾವ ನಂಬರ್ ಅಂದರೆ 1,20,500. ಈಗ 10,000ದ ಬಟನ್ನ ಒತ್ತಬೇಕಲ್ವಾ? 10,000 ಸ್ಥಾನದಲ್ಲಿ 2 ಇದೆ. 2ರ ಹಿಂದಿನ ನಂಬರ್ ಯಾವುದು? 1. 2 ಸೇರಿಸಿದ್ರೆ 12. 10,000ದ ಬಟನ್ನ 12 ಬಾರಿ ನಾವು ಒತ್ತಿದಾಗ ಎಷ್ಟು ಸಿಗುತ್ತೆ ನಮಗಿಲ್ಲಿ ಅಂತ ನೋಡಿದ್ರೆ, ಇಲ್ಲಿ 12 ಮುಂದ್ಗಡೆ 4 0. ಸೊ ನಮ್ಗೆ 1,20,000 ಸಿಕ್ತು. ಮೇಲಿನ 500 ಬೇಕಂದರೆ 100ರ ಬಟನ್ನ 5 ಬಾರಿ ಒತ್ತಿದ್ರೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್, 65,30,000. ಸೊ ಈಗಿರೋದು 10,000ದ ಬಟನ್. ಇಲ್ಲಿ 10,000 ಸ್ಥಾನದಲ್ಲಿ 3 ಇದೆ. ಸೊ ಇದನ್ನು ನಾವು ಹಿಂದಿನ ನಂಬರ್ನೆಲ್ಲ ತೊಗೊಂಡ್ರೆ 653 ಆಯಿತು. ಸೊ 653ಅನ್ನು 10,000ದ ಬಟನನ್ನು 53 ಬಾರಿ ನಾವು ಒತ್ತಿದ್ರೆ ನಮಗೆ ಡೈರೆಕ್ಟ್ ಆನ್ಸರ್ 653. ಇದನ್ನೆರಡು ಗುಣಿಸ್ರಿ ನೋಡೋಣ. 653 × 1 ಅಂದರೆ 653. ಮುಂದಿನ 4 0, 1 2 3 4. ಸೊ ಇಲ್ಲೇನಾಯಿತು ಆನ್ಸರ್? ಇಷ್ಟು ಬಂತ. 100ರ ಬಟನ್ ಅವಶ್ಯಕತೆಯೇ ಇಲ್ಲ ಇಲ್ಲಿ. ಓಕೆನಾ? ಸೊ ಇದನ್ನು ನಾವು 653 ಸಲ ಒತ್ತಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. 70,25,700. ಇಲ್ಲಿ 10,000ದ ಬಟನ್ನ ಎಷ್ಟು ಸಲ ಕ್ಲಿಕ್ ಮಾಡಬೇಕು? 10,000 ಸ್ಥಾನದಲ್ಲಿ ಯಾವುದಿದೆ? 2. 2ರ ಹಿಂದಿನ ಸಂಖ್ಯೆನೆಲ್ಲ ತಗೊಳ್ಳಿ, 702. ಸೊ 10,000ದ ಬಟನ್ನ 702 ಬಾರಿ ಒತ್ತಬೇಕು. ಆವಾಗ ನಮಗೆ 702 ಮುಂದೆ 4 0 70,20,000 ಸಿಕ್ತು. ಮೇಲಿನ 5,700 ಬೇಕು. ಅಂದರೆ 100ರ ಸ್ಥಾನದಲ್ಲಿ ಯಾವುದೈತಿ? ಇಲ್ಲಿ 7 ಐತೆ, ಹೌದಾ? ಅದ್ರ ಹಿಂದಿನ ನಂಬರು 5, 57 ಬಾರಿ ನಾವು 100ನ್ನು ಒತ್ತಿದ್ರೆ ಇದು ಈಸಿ ನಿಮ್ಗೆ ಗೊತ್ತಾಗೋದು.
ಸೊ 5,700 ಬಂತು. ಸೊ ಎರಡನ್ನೂ ಕೂಡಿಸಿದಾಗ ನಮಗೆ 70,25,700 ಅಂತ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಇಲ್ಲಿ 8ನೇದು, ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತೆ? ಇಲ್ಲಿ ಲಕ್ಷ ಅನ್ನೋದು ಭಾರತೀಯ ಪದ್ಧತಿಯಲ್ಲಿದೆ, ಬಿಲಿಯನ್ ಅನ್ನೋದು ಅಂತಾರಾಷ್ಟ್ರೀಯ ಪದ್ಧತಿ. ನೋಡೋಣ ಈಗ. ಲಕ್ಷವನ್ನು ನಾವು ಭಾರತೀಯ ಪದ್ಧತಿಯಲ್ಲಿ ಬರೆದ್ರೆ ಇಷ್ಟು ಬರುತ್ತಾ? ಸೊ ಈ ಥರ ಬರಿತೀವಿ. ಬಿಲಿಯನನ್ನು ಯಾವ ರೀತಿ ಬರಿಬೇಕು? ಬಿಡಿ 10 100, ಸಾವಿರ 10,000 100,000, ಮಿಲಿಯನ್ 10 ಮಿಲಿಯನ್ 100 ಮಿಲಿಯನ್ 1 ಬಿಲಿಯನ್. ಸೊ ಈಗ ಅಲ್ಪ ವಿರಾಮವನ್ನು ಇಡೋಣ. ಈಗ ಇದು 1 ಬಿಲಿಯನ್ ಆಯಿತು, ಇದು 1 ಲಕ್ಷ ಆಯಿತು. 1 ಲಕ್ಷದಲ್ಲಿ ಎಷ್ಟು ಸೊನ್ನೆ ಇದೆ? 5 ಸೊನ್ನೆಗಳಿದ್ದಾವೆ. ಓಕೆ, ಸೊ ಇದರಲ್ಲಿ ಎಷ್ಟು ಸೊನ್ನೆಗಳಿದ್ದಾವೆ? 9 ಸೊನ್ನೆಗಳಿದ್ದಾವೆ. ಹಾಗಾದರೆ 1 ಲಕ್ಷ 1 ಬಿಲಿಯನ್ ಆಗಬೇಕಂದ್ರೆ ಇನ್ನೂ ಎಷ್ಟು ಸೊನ್ನೆಗಳು ಬೇಕು? ಇನ್ನೂ 4 ಸೊನ್ನೆಗಳು ಬೇಕು. ಸೊ ಈಗ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ, ಈಗ 1 ಲಕ್ಷಕ್ಕೆ ನಾವು 4 ಸೊನ್ನೆದು ಒಂದು ನಂಬರ್ನ ಗುಣಿಸೋಣ. 1 ಎಷ್ಟಾಯಿತು? 10,000. ಓಕೆ, ಸೊ ಈಗ ಇದನ್ನು ಮಾಡಿದ್ರೆ ನಮಗೇನಾಗುತ್ತಾ? 1 2 ಇದನ್ನು 1 ಲಕ್ಷವನ್ನು 10,000 ಪಟ್ಟು ಗುಣಿಸಿದಾಗ ನಮಗೆ 1 ಬಿಲಿಯನ್ ಸಿಕ್ತು. ಹಾಗಾದರೆ 1 ಬಿಲಿಯನ್ನಿಗೆ ಎಷ್ಟು ಲಕ್ಷಗಳು ಬೇಕು ಅಂದರೆ 10,000. ಸೊ ಆನ್ಸರ್ ಏನಾಗಿರುತ್ತೆ ನಮ್ಮದು? ಎಷ್ಟು ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತೆ? 10,000 ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತೆ. ನೀವು ಬರೀರಿ, 10,000 ಲಕ್ಷಗಳು ಸೇರಿದರೆ 1 ಬಿಲಿಯನ್ ಆಗುತ್ತೆ ಅಂತ ಹೇಳಿ 8ನೇ ಪ್ರಶ್ನೆಗೆ ಉತ್ತರ ಬರೀರಿ. ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. 1 ರಿಂದ 9ರವರೆಗೆ ಸಂಖ್ಯೆಗಳಿರುವ 2 ಸೆಟ್ ಕಾರ್ಡುಗಳನ್ನು ನಿಮಗೆ ನೀಡಲಾಗಿದೆ. ಅದರಿಂದ ನಾವೇನು ರಚಿಸಬೇಕು ಅಂದರೆ, ಸಾಧ್ಯವಾದ ಅತಿ ದೊಡ್ಡ ಮೊತ್ತ, ಬಿ ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರುವಂತೆ ಮುಂದೆ ನೀಡಿರುವ ಪ್ರತಿ ಬಾಕ್ಸ್ನಲ್ಲಿ ಒಂದೊಂದು ಕಾರ್ಡ್ ಇರಿಸಿ. ಈಗ ಈ ಪ್ರಶ್ನೆಯ ಅರ್ಥ ಏನು ಅಂತಂದರೆ, ನಿಮ್ಗೆ ಈಗ 2 ಸೆಟ್ ಕಾರ್ಡ್ ಕೊಟ್ಟಿರ್ತಾರೆ. ಅದರೊಳಗೆ 1 ರಿಂದ 9ರವರೆಗಿರುವಂಥ ನಂಬರ್ಸ್ಗಳು ಇರ್ತವೆ. ಈ ನಂಬರ್ಸ್ಗಳನ್ನು ಇಲ್ಲಿ ಮೇಲೇನೂ ಹಾಕಬೇಕು, ಬಾಕ್ಸ್ಗಳಲ್ಲಿ ಕೆಳಗೇನೂ ಹಾಕಬೇಕು. ಬಟ್ ಒಂದು ಕಾರ್ಡನ್ನು ಮಾತ್ರ ಇಡಬೇಕು, ರಿಪೀಟ್ ಆಗೋ ಹಾಗಿಲ್ಲ, ಪದೇ ಪದೇ ಆ ಸಂಖ್ಯೆನ ಬಳಸೋಂಗಿಲ್ಲ. ಒಂದು ಕಾರ್ಡನ್ನ ಒಂದು ಬಾಕ್ಸಲ್ಲಿ ಮಾತ್ರ ಹಾಕಬೇಕು. ಹಾಕಿ ಇಲ್ಲಿ 7 ಅಂಕಿಯ ಒಂದು ಸಂಖ್ಯೆ ರಚಿಸಬೇಕು. ಇಲ್ಲಿ ಕೆಳಗೆ 5 ಅಂಕಿಯ ಒಂದು ಸಂಖ್ಯೆ ರಚಿಸಬೇಕು. ಒಂದನೇದು ಎ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನೆರಡನ್ನೂ ಕೂಡಿಸಿದ್ರೆ ಒಂದು ದೊಡ್ಡ ಮೊತ್ತ ನಮಗೆ ಸಿಗಬೇಕು. ಓಕೆನಾ? ಸೊ ಈಗ ನಮಗೆ ದೊಡ್ಡ ಮೊತ್ತ ಸಿಗಬೇಕು ಅಂದರೆ ಏನು ಮಾಡಬೇಕು? ಇಲ್ಲೂ ದೊಡ್ಡ ಅಂಕಿಗಳನ್ನು ಹಾಕ್ತಾ ಬರಬೇಕು, ಇಲ್ಲೂ ದೊಡ್ಡ ಅಂಕಿಗಳನ್ನು ಹಾಕ್ತಾ ಬರಬೇಕು. ಸೊ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಿರೋದು? ಇಲ್ಲೇ 7 ಅಂಕಿ ಸಂಖ್ಯೆ ಇದೆ, ಇಲ್ಲಿ 5 ಅಂಕಿಯ ಸಂಖ್ಯೆ ಇದೆ. ಹೌದಾ? ಇಲ್ಲಿ ನಾವು ಮೊದಲು ಯಾವ ನಂಬರ್ನ ಹಾಕ್ಬೋದು? ಇಲ್ಲಿ ಫಸ್ಟ್ 9 ತಗೊಳ್ಳೋಣ. ಇಲ್ಲಿ 9 ಅಂತ ಹಾಕ್ತೀನಿ. ಓಕೆ, ಸೊ ನೆಕ್ಸ್ಟ್ ನಂಬರ್ ಕೂಡ ಇಲ್ಲೇನೈತಿ 9, ಇಲ್ಲೂ ಕೂಡ 9 ಹಾಕ್ತೀನಿ. ಯಾಕೆ ಇಲ್ಲಿ ಹಾಕಲ್ಲ? ಬಿಡಿ ಸ್ಥಾನಕ್ಕೆ ಬಂದುಬಿಡುತ್ತೆ ಅಲ್ವಾ? ಅಲ್ಲಿ 9, ಅದ್ರ ಬೆಲೆ ಏನು? ಬರೀ 9. ಓಕೆ, ಆದರೆ ಇಲ್ಲಿ ಹಾಕಿದರೆ 99 ಲಕ್ಷ. ಸ್ವಲ್ಪ ದೊಡ್ಡ ಸಂಖ್ಯೆಗಳನ್ನು ಈ ಕಡೆ ಹಾಕ್ಕೊಂಡು ಬಂದ್ರೆ ನಮಗೆ ದೊಡ್ಡ ಮೊತ್ತಗಳು ಸಿಗ್ತಾವು ಅಂತ. ನೆಕ್ಸ್ಟ್ ನಂಬರ್ ಯಾವುದು? 8. 8 ಇಲ್ಲಿ ಹಾಕ್ತೀನಿ. ಈಗ ನೆಕ್ಸ್ಟ್ ಇನ್ನೊಂದು 8 ಎಲ್ಲಿ ಹಾಕ್ತೀನಿ? ಇಲ್ಲಿ ಮೇಲೆ ಹಾಕಿದರೆ 88 ಆಗಿಬಿಡುತ್ತೆ. ಓಕೆ, ಇಲ್ಲಿ 8 8 7 ಇಲ್ಲೇ ಸಾಲಕ್ಕೆ ನಾನು ಹಾಕ್ತಾ ಹೋದರೆ ಕೆಳಗಡೆ ಏನು ಮಾಡುತ್ತಾ? ಮತ್ತು ನಂಗೆ ಸಣ್ಣ ಸಂಖ್ಯೆಗಳು ಸಿಗ್ತಾ ಹೋಗ್ತಾವೆ. ಓಕೆನಾ? ಸೊ ಅದೇ ನಾನು ಇನ್ನೊಂದು 8 ಇಲ್ಲಿ ಹಾಕಿದರೆ ಏನಾಗುತ್ತೆ ನೋಡ್ರಿ, ಇಲ್ಲಿ 80 ಒಂದು 1000ಕ್ಕೆ ಒಂದು ನಂಬರ್ ಬರುತ್ತೆ. ಓಕೆನಾ? ಅದೇ ಹಾಕಲಿಲ್ಲ ಅಂದರೆ ಏನಾಗ್ತೈತಿ? ಬೇರೆ ಸಣ್ಣ ಸಂಖ್ಯೆ ಬಂದುಬಿಡುತ್ತೆ. ಅದಕ್ಕೆ ನಾನು 8 ಈ ಒಂದು 8 ಇದೇನು 8 ಐತಲ್ಲ, ಈ 8 ನಾನು ಇಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಬರೋದು 7 ಇಲ್ಲಿ, ನೆಕ್ಸ್ಟ್ ಇನ್ನೊಂದು 7 ಇಲ್ಲೇ, 6 ಹಾಗೆ ಈ ನಂಬರ್ 6 ಇಲ್ಲಿ, ಈ 5 ಇಲ್ಲಿ, ಈ 5 ಇಲ್ಲೇ, 4 ಈ 4 ಇಲ್ಲಿ ಹಾಕ್ತೀನಿ. ಓಕೆ, ಸೊ ಈಗ ಇವನ್ನೆರಡು ಕೂಡಿಸಿದಾಗ ನೋಡಿ, ಇಲ್ಲೂ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಬಂತು, ಇಲ್ಲೂ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಬಂತು. ಇಲ್ಲಿರುವಂತಹ 8 ಇಲ್ಲಿ 7ರ ಸ್ಥಾನದಲ್ಲಿ ಹಾಕಿದರೆ ನೆಕ್ಸ್ಟ್ ಕೆಳಗಡೆ 7 ಹಾಕ್ಕೊಂಡು ಬಿಟ್ಟಿದ್ರೆ 77,000 ಈ ಥರ ಬರ್ತಿತ್ತು, ಮತ್ತು ಸಣ್ಣ ಸಂಖ್ಯೆ ಸಿಗ್ತಿತ್ತು. ನಾವು ಆದಷ್ಟು ದೊಡ್ಡ ಸಂಖ್ಯೆಗಳನ್ನು ಹಾಕ್ತಾ ಬರಬೇಕು. ಓಕೆನಾ? ಸೊ ಈ ರೀತಿ ಹಾಕಿದಾಗ ನಮಗೆ ಸಾಧ್ಯವಾದ ಅತಿ ದೊಡ್ಡ ಸಂಖ್ಯೆ ಯಾವ್ದು ಸಿಗುತ್ತೆ ಇದನ್ನು ಮಾಡಿದಾಗ ಅಂದರೆ ಈ ನಂಬರ್ ಸಿಗುತ್ತೆ. ಓಕೆ, ಸೊ ಎಷ್ಟು ಸಂಖ್ಯೆ ಆಯಿತು ಇಲ್ಲಿ ಅಂದರೆ 1,75,308 ಸಾಧ್ಯವಾದ ಅತಿ ದೊಡ್ಡ ಮೊತ್ತ.
ನೆಕ್ಸ್ಟ್ ನೋಡಿ ಬಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರುವಂತೆ ಮುಂದೆ ನೀಡಿರುವ ಪ್ರತಿ ಬಾಕ್ಸ್ನಲ್ಲಿ ಹಾಕಬೇಕು. ಈಗ ನಾವು ಇದನ್ನೆರಡೂ ಮೈನಸ್ ಮಾಡಿದಾಗ ಬರುವಂತಹ ಆನ್ಸರ್, ಈ ಪ್ರಶ್ನೆ ಅರ್ಥ ಆಯ್ತಲ್ವಾ? ಈಗ ಇಲ್ಲೇನು ಮಾಡಬೇಕಂದ್ರೆ ಇಲ್ಲಿ 7 ಅಂಕಿಯ ಸಂಖ್ಯೆ, ಇಲ್ಲಿ 5 ಅಂಕಿಯ ಸಂಖ್ಯೆಗಳನ್ನು ಮತ್ತೆ ಅದೇ ಕಾರ್ಡ್ಸಲ್ಲಿರುವಂಥದ್ದು ನಂಬರ್ಸನ್ನು ಹಾಕಬೇಕು. ಹಾಕಿದಾಗ ಅದನ್ನು ನಾವು ವ್ಯತ್ಯಾಸನ ನೋಡಿದಾಗ ಮೈನಸ್ಸನ್ನು ಮಾಡಿದಾಗ ಕನಿಷ್ಠ ಸಂಖ್ಯೆ ಬರುವಂತೆ ನಾವೇನು ಮಾಡಬೇಕು, ನಂಬರ್ಸ್ಗಳನ್ನು ಈ ಬಾಕ್ಸಲ್ಲಿ ಹಾಕಬೇಕು. ಈಗ ಒಂದು ಎಕ್ಸಾಂಪಲ್ ಕೊಟ್ಟರೆ, ಈಗ ನೋಡಿ ಯಾವ ರೀತಿಯ ನಂಬರ್ಸ್ನ ಹಾಕಬೇಕು ಅಂತ. ಈಗ 100ರಲ್ಲಿ ನಾವು 50 ಕಳೆದ್ರೆ 50 ಆನ್ಸರ್ ಬರುತ್ತೆ. ಈಗ ಅದೇ 100ರಲ್ಲಿ ನಾನು 99 ಕಳೆದ್ರೆ 1 ಬಂತು. ಓಕೆ, ಸೊ ಇಲ್ಲಿ ಎಲ್ಲಿ ಕಡಿಮೆ ವ್ಯತ್ಯಾಸ ಬಂತು ನಮಗೆ ಅಂತಂದರೆ ಈ ಥರ. ಸೊ ಯಾವ ರೀತಿಯ ಸನ್ನಿವೇಶದಲ್ಲಿ ಆಗಿದೆ ಅಂದರೆ, ನಾವು ಮೇಲಿರೋ ಅಂಥ ದೊಡ್ಡ ಅಂಕಿಗಳನ್ನು ದೊಡ್ಡ ಅಂಕಿಯ ಒಂದು ಚಿಕ್ಕ ಸಂಖ್ಯೆನ ಹಾಕಬೇಕು. ಇಲ್ಲಿ 3 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು, 100ನ್ನು ತಗೊಂಡೆ. ಕೆಳಗಿರುವಂಥ 2 ಅಂಕಿಯ ಸಂಖ್ಯೆಯಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆ ಯಾವುದು, 99. ಹಾಗೆ ನಾವು ಇಲ್ಲೇನು ಮಾಡಬೇಕು, 7 ಅಂಕಿಯಲ್ಲಿ ಆದಷ್ಟು ಕಡಿಮೆ ಸಂಖ್ಯೆನ ಹಾಕಬೇಕು. 5 ಅಂಕಿಯ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಗಳನ್ನು ಹಾಕೋಕ್ಕೆ ಪ್ರಯತ್ನಿಸಬೇಕು. ಸೊ ಇಲ್ಲಿ ನಾನು ಈ ರೀತಿ ಮಾಡಿದ್ದೆ. ಫಲಿತ ಸಂಖ್ಯೆಗಳ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆಗಳಲ್ಲಿ ಈ ರೀತಿ ನಂಬರ್ಸನ್ನು ಹಾಕ್ತಾ ಬಂದರೆ ನಮಗೆ ಕನಿಷ್ಠ ಸಂಖ್ಯೆ ಸಿಗುತ್ತೆ. ಸೊ ನಾವು ಮೊದಲು ಕೆಳಗಡೆ ಇರುವಂಥ ನಂಬರ್ಸಲ್ಲಿ 9 9 8 8 7 ಹಾಕಿ ಮೇಲ್ಗಡೆ 1 1 ಈ ಕಾರ್ಡ್ಸನ್ನು ಹಾಕ್ತಾ ಬಂದರೆ, ಇಲ್ಲಿ ಏರಿಕೆ ಕ್ರಮದಲ್ಲಿ ಇಲ್ಲಿ ಇಳಿಕೆ ಕ್ರಮದಲ್ಲಿ ನಾವು ಕಾರ್ಡ್ಸ್ನ ಯೂಸ್ ಮಾಡ್ಕೊಂಡು ಬಂದರೆ ನಮಗೆ ಇಲ್ಲಿ ಸಿಗುವಂಥ ಆನ್ಸರ್ ಈ ವ್ಯತ್ಯಾಸ ಅತಿ ಕನಿಷ್ಠ ಸಂಖ್ಯೆ ಆಗಿರುತ್ತೆ. ಮುಂದಿನ ಕ್ವೆಶ್ಚನ್ ನೋಡೋಣ. ನಿಮಗೆ ಕೆಲವು ಸಂಖ್ಯಾ ಕಾರ್ಡ್ಗಳನ್ನು ನೀಡಲಾಗಿದೆ. 4,000, 13,000, 300, 70,000, 1,50,000, 25 ಈ ಕಾರ್ಡ್ಸ್ಗಳನ್ನು ನಾವು ಬಳಸಿ ಮುಂದೆ ನೀಡಿರುವಂತಹ ಸಂಖ್ಯೆಗಳಿಗೆ ಸಾಧ್ಯವಾದಷ್ಟು ಸಮೀಪದ ಸಂಖ್ಯೆಗಳನ್ನು ಪಡೆಯಿರಿ. ಸಮೀಪವಾದರೂ ಪಡಿಬೋದು, ಎಕ್ಸಾಕ್ಟ್ ಅದೇ ನಂಬರ್ ಆದರೂ ಸಿಗಬಹುದು. ಇದಕ್ಕಾಗಿ ನೀವು ಯಾವುದೇ ಗಣಿತದ ಮೂಲ ಕ್ರಿಯೆಗಳನ್ನು ಬಳಸಬಹುದು. ಅಂದರೆ ಈ ಸಂಖ್ಯೆಗಳನ್ನು ಬಳಸ್ಕೊಂಡು ನಾವು ಇದನ್ನು ಕೂಡಿಸಬಹುದು ಅಥವಾ ಕಳೆಯಬಹುದು, ಗುಣಿಸಬಹುದು ಅಥವಾ ಭಾಗಿಸಬಹುದು. ಈ ಯಾವುದೇ ಮೂಲ ಕ್ರಿಯೆಗಳನ್ನು ಬಳಸ್ಕೊಂಡು ನಾವು ಈ ಸಂಖ್ಯೆಗೆ ಹತ್ತಿರವಾಗಿರುವಂಥ ಸಂಖ್ಯೆನ ಪಡಿಬೇಕು. ಪ್ರತಿ ಕಾರ್ಡನ್ನು ನಾವು 1 ಬಾರಿ ಮಾತ್ರ ಉಪಯೋಗಿಸಬೇಕು. ಈಗ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಇವರು 1,10,000 ಪಡಿಬೇಕಂದ್ರೆ 4,000ದ ಕಾರ್ಡನ್ನ ಬಳಸಿದ್ದಾರೆ. 20 ಹಾಗೆ 5ರ ಕಾರ್ಡನ್ನು ಪ್ಲಸ್ ಮಾಡಿ 4,000ದ ಕಾರ್ಡ್ ಜೊತೆ ಗುಣಿಸಿದ್ದಾರೆ. ಹಾಗೆ 13,000 ಕಾರ್ಡನ್ನು ಇದಕ್ಕೆ ಕೂಡಿಸ್ಕೊಂಡಿದ್ದಾರೆ. ಆವಾಗ ಅವರು 1,13,000 ಪಡ್ಕೊಂಡ್ರು. ನೀವು ಇದೇ ಕಾರ್ಡ್ಗಳನ್ನು ಬಳಸಿ ಇನ್ನೂ ಹತ್ತಿರವಾದ ಸಂಖ್ಯೆನ, ಈ ಸಂಖ್ಯೆಗೆ ಹತ್ತಿರವಾದಂಥ ಸಂಖ್ಯೆಗಳನ್ನ ನೀವು ಪಡಿಬಹುದು. ಅದೇ ಅವರು ಒಂದು ಎಕ್ಸಾಂಪಲ್ ಥರ ಕೊಟ್ಟಿದ್ದಾರೆ. ಇಲ್ಲಿ ಬರೀ ಏನಾಗಿದೆ ಇಲ್ಲಿ ಅಂದರೆ 3,000 ಡಿಫ್ರೆನ್ಸ್ ವ್ಯತ್ಯಾಸ ಮಾತ್ರ ಬಂದಿದೆ. ಈಗ ನಾವು 2 ಲಕ್ಷ ನಂಬರ್ ಬರಬೇಕಂದ್ರೆ ಯಾವ ಕಾರ್ಡ್ಗಳನ್ನು ಯಾವ ರೀತಿ ಬಳಸಬೇಕು ಅಂತ ನೋಡೋಣ. ಸೊ ಇಲ್ಲಿ 2 ಲಕ್ಷ ಕಾರ್ಡಿಗೆ ನಾನು 1,50,000ದ ಕಾರ್ಡು 70,000 ಕಾರ್ಡ್ ಪ್ಲಸ್ ಮಾಡಿ 4,000 ಕಾರ್ಡನ್ನು 5ರಿಂದ ಗುಣಿಸ್ತಾ ಇದ್ದೀನಿ. ಬೇರೆ ಯಾವ ಸಂಖ್ಯೆನೂ ಬಳಸಬಾರ್ದು, ಯಾವುದೇ ಬೇರೆ ಕಾರ್ಡ್ಗಳನ್ನ ಬಳಸಬಾರ್ದು. ಗುಣಿಸಿದ್ರೆ ನಮಗಿಲ್ಲಿ ಸಿಗೋದು ಕರೆಕ್ಟ್ ಎಕ್ಸಾಕ್ಟ್ 2,000ನೇ ಸಿಗೋದು. ಯಾಕಂದರೆ 1,50,000 ಪ್ಲಸ್ 70,000 ಮಾಡಿದಾಗ ಎಷ್ಟು ಸಿಗುತ್ತೆ, ನಮಗೆ 22 ಲಕ್ಷ ಸಿಕ್ತು. ಹಾಗೆ 4,000 5ರಿಂದ ಗುಣಿಸಿದಾಗ 20,000, ಮತ್ತು ಇದರಲ್ಲಿ 20,000ನ ನಾವು ಮೈನಸ್ ಮಾಡಿದಾಗ ಇಲ್ಲಿ 2,20,000 ಸಿಗುತ್ತೆ. ಅದರಲ್ಲಿ ನಾವು ಮತ್ತೆ 20,000ವನ್ನು ಮೈನಸ್ ಮಾಡ್ಕೋಬೋದು. ಇಲ್ಲಿ ನಾನು ಕೂಡಿಸೋ ಮೂಲಕ್ರಿಯೆ, ಇಲ್ಲಿ ಮೈನಸ್ ಮಾಡೋದು, ಇಲ್ಲಿ ಗುಣಿಸೋದು ಎಲ್ಲ ಇವ 3 ಮೂಲಕ್ರಿಯೆಗಳನ್ನು ಬಳಸ್ಕೊಂಡು ನಾನು 2 ಲಕ್ಷವನ್ನು ಪಡೆದೆ. ನೀವು ಓಕೆ, ಇದನ್ನು ಎಕ್ಸಾಕ್ಟ್ ಸಿಕ್ತಂದರೆ ನಾವು ಹತ್ತಿರ ಸಂಖ್ಯೆನ ನೋಡಬೇಕು ಅಂತ ಏನಿಲ್ಲ. ನೆಕ್ಸ್ಟ್ 3ನೇದು ನೋಡೋಣ. ಇಲ್ಲಿ ಯಾವ ನಂಬರ್ ಇದೆ, 5,80,000. ಸೊ ಇದನ್ನು ಪಡ್ಕೋಬೇಕಂದ್ರೆ ನಾನು 70,000 ಕಾರ್ಡನ್ನು 5 ಕಾರ್ಡ್ದಿಂದ ಗುಣಿಸಿದಾಗ ನನಗೆ ಬಂದಿರೋ ಆನ್ಸರು 3,50,000 ಪ್ಲಸ್, ಸೊ ಇಲ್ಲಿ ಈ ಕಾರ್ಡ್ಗಳನ್ನು ಬಳಸಿದಾಗ ನನಗೆ 3.5 ಲಕ್ಷ ಪ್ಲಸ್ 1.5 ಲಕ್ಷ ಹಾಗೆ 80,000 ಬಂತು. ಇದನ್ನು ಗುಣಿಸಿದಾಗ ಸೊ ಎಕ್ಸಾಕ್ಟ್ ನಮಗೆ 5,80,000 ಸಿಗುತ್ತೆ. ಸಂಖ್ಯೆಯನ್ನು ನೋಡೋಣ. ಇಲ್ಲಿ ಕೊಟ್ಟಿರೋದು 12,45,000 ಅಂತ. ಇಲ್ಲಿ ನಾನು 70,000ದ ಕಾರ್ಡನ್ನು 20ರ ಕಾರ್ಡ್ ಜೊತೆ ಗುಣಿಸ್ತಾ ಇದ್ದೀನಿ. ಹಾಗೆ 1,50,000 ಕಾರ್ಡ್ನ ಮೈನಸ್ ಮಾಡ್ತಾ ಇದ್ದೀನಿ ಅದರಲ್ಲಿ. ಹಾಗೆ 4,000
-300. ಸೊ ಇದನ್ನೆಲ್ಲ ಮಾಡಿದಾಗ ನನಗೆ ಸಿಗುವಂಥ ಆನ್ಸರ್ ಎಷ್ಟು 12,45,700. ಈ ನಂಬರ್ಗಿಂತ ಇದು 700 ಪಟ್ಟು ಜಾಸ್ತಿ ಇದೆ ಅಷ್ಟೇ. ಇದು ತುಂಬ ಹತ್ತಿರವಾದ ಸಂಖ್ಯೆ ಅಂತ. ನಿಮಗೇನಾದರೂ ಇನ್ನೂ ಹತ್ತಿರವಾದ ಸಂಖ್ಯೆ ಸಿಕ್ಕರೆ ನೋಡ್ಕೋಬೋದು. ಸೊ ನೆಕ್ಸ್ಟ್ ನೋಡೋಣ 20,90,800. ಸೊ ಇಲ್ಲಿ ನಾನು 70,000 ಕಾರ್ಡನ್ನು 20ರ ಜೊತೆ, ಯಾಕಂದರೆ ಇದು ತುಂಬ ದೊಡ್ಡ ನಂಬರ್ ಆಗಿದೆ. ಇಲ್ಲಿ ನಾನು 1,50,000 ಕಾರ್ಡನ್ನು ಕೂಡ ಬಳಸ್ಕೋಬೇಕು, ಹಾಗೆ 70,000 ಕಾರ್ಡನ್ನ ಬಳಸ್ಕೋಬೇಕು. ಯಾವ ಕಾರ್ಡನ್ನು ಯಾವ ನಂಬರಿಂದ ಗುಣಿಸಿದ್ರೆ ಎಷ್ಟು ದೊಡ್ಡ ನಂಬರ್ ಆಗುತ್ತೆ, ಎಷ್ಟು ಚಿಕ್ಕ ನಂಬರ್ ಆಗುತ್ತೆ, ನೆಕ್ಸ್ಟ್ ಏನು ಮಾಡ್ಬೋದು ಅಂತ ಸ್ವಲ್ಪ ನೀವು ಥಿಂಕ್ ಮಾಡಿ ಹಾಗೆ ಈ ನಂಬರ್ಗಳನ್ನ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಹಾಗೆ ಈ ರೀತಿ 1,50,000ನ 5ರ ಜೊತೆ ಮಲ್ಟಿಪ್ಲೈ ಮಾಡಿದೆ, ಅಂದರೆ ಗುಣಾಕಾರ ಮಾಡಿದ್ದೀನಿ. ನೆಕ್ಸ್ಟ್ -13,000, -4,000, -300. ಸೊ ಈ ರೀತಿ ಮಾಡಿದ್ರೆ ನಮಗೆ 21,32,700 ಸಿಗುತ್ತೆ. ಸೊ ಇದಕ್ಕಿಂತ ದೊಡ್ಡದಾಯಿತು, ಬಟ್ ಸಮೀಪವಾದಂತಹ ನಂಬರ್ ಇದಾಗಿದೆ. ನಿಮಗಿನ್ನೂ ಬೇರೆ ಕಾರ್ಡ್ಸ್ನ ಯೂಸ್ ಮಾಡಿ, ಅಂದರೆ ಇವೇ ಕೊಟ್ಟಿರುವಂಥದ್ದನ್ನೇ ಬೇರೆ ಬೇರೆ ಮೂಲಕ್ರಿಯೆಗಳನ್ನು ಯೂಸ್ ಮಾಡಿ ಅದರಿಂದ ಮಾಡಬೇಕಾದ್ರೂ ಮಾಡ್ಬೋದು. ಇಲ್ಲಿ ನಾನು 1.5 ಲಕ್ಷನ 20ರ ಜೊತೆ ಗುಣಿಸಿದ್ರೆ ತುಂಬ ದೊಡ್ಡ ಅಮೌಂಟ್ ಆಗುತ್ತೆ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಮತ್ತು ಅದನ್ನ ಮೈನಸ್ ಮಾಡ್ಕೊಂಡು ಬರೋಕ್ಕೆ ನಂಗೆ ಬೇರೆ ಯಾವುದೇ ಕಾರ್ಡ್ಸ್ಗಳು ಇರದೇ ಇರೋದ್ರಿಂದ ನಾನು 70,000ನ 20ರಿಂದ ಗುಣಿಸಿ ಈ ಥರ ಮಾಡಿದ್ದೀನಿ. ಮುಂದಿನ ಪ್ರಶ್ನೆ, ಏಕತಾ ಪ್ರತಿಮೆಗೆ ಹೊಂದುವಷ್ಟು ಎತ್ತರವನ್ನು ಪಡೆಯಲು ಎಷ್ಟು ನಾಣ್ಯಗಳನ್ನು ಒಂದರ ಮೇಲೊಂದು ಪೇರಿಸಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಪ್ರತಿ ನಾಣ್ಯ 1 ಮಿಲಿಮೀಟರ್ ದಪ್ಪ ಇದೆ ಎಂದು ಭಾವಿಸಿ. ಸೊ ಈಗ ಒಂದು ನಾಣ್ಯದ ದಪ್ಪ ಎಷ್ಟು ಇದೆ ಅಂತಂದರೆ ಅವ್ರು ಕೊಟ್ಟಿರೋದು ಹಾಗೆ 1 ಮಿಲಿಮೀಟರ್. ಸೊ ಇದನ್ನು ಹಿಂಗೆ ಮೇಲೆ ಹೊಂದಿಸ್ತಾ ಹೋದರೆ ಏಕತಾ ಪ್ರತಿಮೆ, ನಾವು ಹಿಂದೆ ಓದಿರೋ ಹಾಗೆ ಏಕತಾ ಪ್ರತಿಮೆ 180 ಮೀಟರ್ನಷ್ಟು ಎತ್ತರ ಇದೆ. ಸೊ 101 ಮಿಲಿಮೀಟರ್ ನಾಣ್ಯವನ್ನು ಹಾಗೆ ಒಂದರ ಮೇಲೊಂದು ಹೊಂದಿಸ್ತಾ ಹೋದಾಗ 180 ಮೀಟರ್ ಪ್ರತಿಮೆಯನ್ನು ಮುಟ್ಟೋಕ್ಕೆ ಎಷ್ಟು ನಾಣ್ಯಗಳು ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಅದಕ್ಕಿಂತ ಮೊದಲು ನಾವಿಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಈಗ ಪ್ರತಿ ನಾಣ್ಯದ ದಪ್ಪ 1 ಮಿಲಿಮೀಟರ್, ಏಕತಾ ಪ್ರತಿಮೆಯ ಎತ್ತರ 180 ಮೀಟರ್. ಈಗ ಇಲ್ಲಿ ಇದು ಮಿಲಿಮೀಟರ್ನಲ್ಲಿ ಕೊಟ್ಟಿದ್ದಾರೆ, ಇಲ್ಲೂ ಮೀಟರ್ನಲ್ಲಿ ಕೊಟ್ಟಿದ್ದಾರೆ. ಸೊ ಮಾನಗಳನ್ನು ನಾವು ಸೇಮ್ ಮಾಡ್ಕೋಬೇಕು. ಸಣ್ಣ ಮಾನವನ್ನು ದೊಡ್ಡ ಮಾನವನ್ನಾಗಿ ಮಾಡಿಕೊಂಡ್ರೆ ದಶಮಾಂಶದಲ್ಲಿ ಬರುತ್ತೆ. ಆದ್ದರಿಂದ ನಾವಿಲ್ಲಿ ದೊಡ್ಡ ಮಾನವನ್ನು ಸಣ್ಣ ಮಾನದಲ್ಲಿ ಬದಲಾಯಿಸ್ಕೊಳ್ಳೋಣ. ಸೊ ಈಗ 180 ಮೀಟರ್ಗೆ 1000ದಿಂದ ಗುಣಿಸ್ಬೇಕು. ಯಾಕೆ ಅದನ್ನ ಆ ರೀತಿ ಗುಣಿಸ್ಬೇಕು ಅಂತಂದರೆ 1 ಸೆಂಟಿಮೀಟರ್ಗೆ 1 ಮಿಲಿಮೀಟರ್ ಆಗುತ್ತೆ. ಹಾಗೆ 100 ಸೆಂಟಿಮೀಟರ್ಗೆ ಎಷ್ಟು ಮಿಲಿಮೀಟರ್ ಅಂತಂದರೆ ನಾವಿಲ್ಲಿ 1000 ಮಿಲಿಮೀಟರ್ ಅಂತ ಗೊತ್ತಾಗುತ್ತೆ. ಈ 100 ಸೆಂಟಿಮೀಟರ್ ಅನ್ನೋದೇನು 1 ಮೀಟರ್. ಆದ್ದರಿಂದ 1 ಮೀಟರ್ಗೆ 1000 ಮಿಲಿಮೀಟರ್ ಆದರೆ 180 ಮೀಟರ್ಗೆ 1,80,000 ಮಿಲಿಮೀಟರ್ ಆಯಿತು. ಆದ್ದರಿಂದ ನಾವಿಲ್ಲಿ ಏನು ಮಾಡಿದ್ವಿ, 1000ದಿಂದ ಗುಣಿಸಿದ್ವಿ. ಸೊ ಈಗ 1 ಮಿಲಿಮೀಟರ್ ನಾಣ್ಯವನ್ನು ನಾನು 1,80,000 ಮಿಲಿಮೀಟರ್ ಬೇಕು ಅಂದರೆ 1 ಮಿಲಿಮೀಟರ್ಗೆ ಒಂದು ನಾಣ್ಯ, ಹಾಗೆ ಇಷ್ಟು ಮಿಲಿಮೀಟರ್ಗೆ ಎಷ್ಟು ಬೇಕು ಅಂತ ನೋಡಿದಾಗ ಅದನ್ನೆರಡು ಭಾಗಾಕಾರ ಮಾಡಿದಾಗ 1,80,000 ನಾಣ್ಯಗಳು ಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಕಂದು ತಲೆಯುಳ್ಳ ಕಡಲು ಕೋಳಿಗಳು ಸರಿಸುಮಾರು 7 ಅಡಿ ಅಗಲದ ರೆಕ್ಕೆಗಳನ್ನು ಹೊಂದಿರುತ್ತವೆ. ಅವುಗಳು ಹಲವಾರು ಸಮುದ್ರಗಳಿಗೆ ವಲಸೆ ಹೋಗುತ್ತವೆ. ಕಡಲು ಕೋಳಿಗಳು ಒಂದು ದಿನಕ್ಕೆ ಸುಮಾರು 900ರಿಂದ 1000 ಕಿಲೋಮೀಟರ್ ಚಲಿಸಬಲ್ಲವು. ಇದುವರೆಗೆ ದಾಖಲಾಗಿರುವಂತೆ ಅವು ಚಲಿಸಿರುವ ಒಂದು ಟ್ರಿಪ್ ಸುಮಾರು 12,000 ಕಿಲೋಮೀಟರ್. ಪೆಸಿಫಿಕ್ ಸಮುದ್ರವನ್ನು ದಾಟಲು ಅವುಗಳು ಸರಿಸುಮಾರು ಅಂತಹ ಎಷ್ಟು ಟ್ರಿಪ್ಗಳನ್ನು ಮಾಡಬೇಕಾಗುತ್ತದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಕಡಲು ಕೋಳಿ ಏನು ಮಾಡಿದೆ ಅಂದರೆ ಅದರ ರೆಕ್ಕೆಗಳನ್ನು 7 ಅಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಪ್ರಶ್ನೆಗೆ ಯಾವುದೇ ಸಂಬಂಧ ಇಲ್ಲ, ಜಸ್ಟ್ ಅವ್ರ ಇನ್ಫಾರ್ಮೇಷನ್ಗೆ ಕೊಟ್ಟಿರೋದು. ಇವೇನು ಮಾಡ್ತವೆ, ಸಮುದ್ರಕ್ಕೆ ವಲಸೆ ಹೋಗುವಾಗ ಅವು ಒಂದು ದಿನಕ್ಕೆ ಸರಿಸುಮಾರು ಎವ್ರೇಜ್ ಆಗಿ ಅಂದಾಜು ಅವೇನು ಮಾಡ್ತವೆ 900 ಕಿಲೋಮೀಟರಿಂದ 1000 ಕಿಲೋಮೀಟರ್ಗೆ ಅವು ಚಲಿಸ್ತವೆ. ಹಾಗೆ ಅವು ದಾಖಲೆ ಮಾಡಿರುವಂತಹ ದೂರ ಎಷ್ಟು ಅಂದರೆ 12,000 ಕಿಲೋಮೀಟರ್. ಈಗ ಅವ್ರು ಏನು ಕೇಳಿದ್ದಾರೆ ಅಂತಂದರೆ ಪೆಸಿಫಿಕ್ ಸಮುದ್ರವನ್ನು ದಾಟೋಕ್ಕೆ ಅವು ಎಷ್ಟು ದಿನ ಬೇಕಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಅವ್ರ ದಾಖಲೆ ಆದರೆ ನಮಗೆ ಪೆಸಿಫಿಕ್ ಸಮುದ್ರದ ಒಂದು ಡಿಸ್ಟೆನ್ಸ್ ಗೊತ್ತಿಲ್ಲ, ದೂರ ಗೊತ್ತಿಲ್ಲ. ಆದರೆ ಅಲ್ಲಿ ಅವರು ಕೊಟ್ಟಿರುವಂತಹ ಅಂಶವನ್ನು ನಾವು ಉಪಯೋಗಿಸ್ಕೋಬೇಕು. ಇಲ್ಲಿ ಅದರ ಗರಿಷ್ಠ ದೂರ ಎಲ್ಲಿವರೆಗೂ ಚಲಿಸಿದೆ ಅಂದರೆ 12,000. ಹಾಗಾಗಿ ನಾವು ಅಂದಾಜು ಈ ಪೆಸಿಫಿಕ್ ಸಮುದ್ರವನ್ನು 12,000 ಕಿಲೋಮೀಟರ್ ಅಂತಲೇ ಹೋಲಿಸ್ಕೋಬಹುದು. ಸೊ ಅದು 12,000 ಕಿಲೋಮೀಟರ್ ಎಷ್ಟು ದಿನ ತಗೊಳುತ್ತೆ ಅಂತ ನೋಡಿದಾಗ ಕ್ವೆಶನ್ ನೋಡೋಣ. ಒಂದು ದಿನಕ್ಕೆ ಚಲಿಸುವ ದೂರ ಎಷ್ಟು ಅಂತ ನೋಡಿದಾಗ ನಾವು ಮ್ಯಾಕ್ಸಿಮಮ್
ಅಂದರೆ ಗರಿಷ್ಠ ಎಷ್ಟು 1,000 ಅಲ್ವಾ, 1,000 ಕಿಲೋಮೀಟ್ರ್ ಒಂದು ದಿನಕ್ಕೆ ಹೋಗುತ್ತೆ. ಹಾಗಾದರೆ 12,000 ಕಿಲೋಮೀಟರ್ ಚಲಿಸೋಕ್ಕೆ ಬೇಕಾಗುವ ದಿನಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಇದನ್ನು ಕ್ಯಾನ್ಸಲ್ 12 ದಿನಗಳು. ನೀವು ಅದನ್ನು 900 ಕಿಲೋಮೀಟ್ರ್ ಅಂತಲೂ ತೊಗೋಬೋದು. ಅದರ ಒಂದು ಇಲ್ಲಿ 1,000 ಅಂತಿದೆಯಲ್ಲ, 900ನ್ನ ತೊಗೊಂಡ್ರೆ ನಿಮ್ಗಲ್ಲಿ ಏನಾಗುತ್ತೆ 13 ಸಮಥಿಂಗ್ ದಿನಗಳು ಬರುತ್ತೆ. ಬಟ್ ನಮ್ಗೆ ಈಸಿಯಾಗಿ ಕ್ಯಾನ್ಸಲ್ ಆಗಲಿ ಅಂತ ಹೇಳಿ ನಾನು 1,000 ಅಂತ ತೊಗೊಂಡಿದ್ದೀನಿ. ನೀವು 900 ಕಿಲೋಮೀಟರ್ಗೂ ನೀವು ನೋಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಇಲ್ಲಿ ಯಾವುದೇ ಪೆಸಿಫಿಕ್ ಓಷನ್ಗೆ ಕೊಟ್ಟಿಲ್ಲ, ಹಾಗಾದರೆ ಹೇಗೆ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ 12,000 ಅನ್ನೋದೇನು ಅದು ಗರಿಷ್ಠ ಹಾರಿರೋದು. ಓಕೆ, ಅದು ದೊಡ್ಡ ದಾಖಲಾಗಿರುವಂತಹ ಡಿಸ್ಟೆನ್ಸ್. ಹಾಗಾಗಿ ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ಪೆಸಿಫಿಕ್ ಸಮುದ್ರವನ್ನು ಅದರದ್ದು ಆನ್ಸರೇ ನಾವು ಕಂಡು ಹಿಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ. ಬಾಲವುಳ್ಳ ಗಾಡ್ವಿಟ್ ಹಕ್ಕಿಯು ನಿರಂತರವಾಗಿ ಅತಿ ದೂರವನ್ನು ಕ್ರಮಿಸಿದ ದಾಖಲೆಯನ್ನು ಹೊಂದಿದೆ. ಅದು ಅಲಸ್ಕಾದಿಂದ ಆಸ್ಟ್ರೇಲಿಯಾವರೆಗೆ ಎಲ್ಲಿಯೂ ನಿಲ್ಲದೆ 13,560 ಕಿಲೋಮೀಟರ್ ಕ್ರಮಿಸಿದೆ. ಅದರ ಪಯಣ 13ನೇ ಅಕ್ಟೋಬರ್ನಿಂದ ಸ್ಟಾರ್ಟ್ ಆಗಿ ಸುಮಾರು 11 ದಿನಗಳವರೆಗೆ ಮುಂದುವರೆದಿದೆ. ಅದು ಪ್ರತಿದಿನ ಕ್ರಮಿಸಿದ ಅಂದಾಜು ದೂರ ಕಂಡುಹಿಡಿಯಿರಿ. ಪ್ರತಿ ಗಂಟೆ ಅದು ಕ್ರಮಿಸಿದ ಅಂದಾಜು ದೂರವನ್ನು ಕಂಡುಹಿಡಿಯಿರಿ. ಸೊ ಅದು ಟೋಟಲ್ 11 ದಿನ ಕ್ರಮಿಸಿದ ದೂರ ಎಷ್ಟು? 13,560 ಕಿಲೋಮೀಟ್ರ್. ಹಾಗಾದರೆ ನಾವು ಕಂಡುಹಿಡಿಬೇಕಾಗಿರೋದೇನು? ಒಂದು ದಿನಕ್ಕೆ ಎಷ್ಟು ಟ್ರಾವೆಲ್ ಮಾಡ್ತು, ಎಷ್ಟು ಕ್ರಮಿಸಿತು, ಹಾಗೆ ಒಂದು ಗಂಟೆಗೆ ಎಷ್ಟು ಕ್ರಮಿಸಿತು ಅಂತ ಅರ್ಥ. ಸೊ 11 ದಿನಗಳಲ್ಲಿ ಕ್ರಮಿಸಿದ ದೂರ ಎಷ್ಟು? 13,560 ಕಿಲೋಮೀಟ್ರ್. ಹಾಗಾದರೆ ಒಂದು ದಿನಕ್ಕೆ ಎಷ್ಟು ಅಂದರೆ 11ರಿಂದ ಭಾಗ ಮಾಡಿದರೆ ನಮಗೆ ಇದೆಲ್ಲ ಅಂದಾಜು ಕ್ರಮಿಸಿದ ದೂರ ಎಷ್ಟಾಗುತ್ತೆ? 1,232 ಭಾಗಾಕಾರ ಮಾಡಿದರೆ ಶೇಷವನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ನಮಗೆ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು ಏನು ಅಂತಂದರೆ ಅಂದಾಜು ದೂರ. ಓಕೆ, ಎಲ್ಲ ಕಡೆ ಅಂದಾಜು ದೂರವನ್ನು ಕೇಳಿರೋದ್ರಿಂದ ನಾವು ಶೇಷವನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಇದು ಒಂದು ದಿನಕ್ಕೆ ಕ್ರಮಿಸಿದ ದೂರ ಆದರೆ ಹಾಗಾದರೆ ಒಂದು ಗಂಟೆ ಕ್ರಮಿಸಿದ ಅಂದಾಜು ದೂರ. ಒಂದು ದಿನಕ್ಕೆ ಎಷ್ಟು ಗಂಟೆಗಳು? 24. ಸೊ ಇದು ಬಂದಿರೋ ಆನ್ಸರ್ 24 ಗಂಟೆ. ಹಾಗಾದರೆ ಒಂದು ಗಂಟೆಗೆ ಎಷ್ಟು ಅಂತ ನೋಡಿದರೆ 24 ಗಂಟೆಗಳಿಂದ ಅದನ್ನು ಭಾಗಾಕಾರ ಮಾಡಿದ್ರೆ ನಮಗೆ ಅಂದಾಜು ಒಂದು ಗಂಟೆಗೆ ಚಲಿಸಿದ ದೂರ ಅಂದಾಜಲ್ಲಿ ಸಿಗುತ್ತೆ 51 ಕಿಲೋಮೀಟರ್ ಅಂತ ಹೇಳಿ. ಹಾಗಾದರೆ ಒಂದು ದಿನಕ್ಕೆ ಕ್ರಮಿಸಿದ ದೂರಕ್ಕೆ ಇದನ್ನು ಬರೀರಿ, ಅಂದಾಜು ಒಂದು ಗಂಟೆಗೆ ಕ್ರಮಿಸಿದ ದೂರ ಇದು ಆಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. 14ನೇ ಪ್ರಶ್ನೆ. ಬಾಲ್ಡ್ ಹದ್ದುಗಳು ಭೂಮಿಯ ಮೇಲ್ಭಾಗದಲ್ಲಿ 4,500ರಿಂದ 6,000 ಮೀಟರ್ ಎತ್ತರದವರೆಗೆ ಹಾರಲು ಪ್ರಸಿದ್ಧವಾಗಿವೆ. ಮೌಂಟ್ ಎವರೆಸ್ಟ್ ಶಿಖರವು ಸುಮಾರು 8,850 ಮೀಟರ್ ಎತ್ತರವಿದೆ. ವಿಮಾನಗಳು 10,000ದಿಂದ 12,000 ಮೀಟರ್ ಎತ್ತರದವರೆಗೆ ಹಾರಬಲ್ಲವು. ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದಂತೆ ಈ ಎತ್ತರಗಳು ಎಷ್ಟು ಪಟ್ಟು ದೊಡ್ಡವು? ಸೊ ನಾವು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಸೋಮುವಿನ ಒಂದು ಕಟ್ಟಡ 44 ಮೀಟರ್ ಇತ್ತು. ಹಾಗೆ ಇಲ್ಲೇನು ಕೇಳಿದ್ದಾರೆ ಅಂದರೆ ಇಲ್ಲೇನು ಬಾಲ್ಡ್ ಹದ್ದುಗಳು ಎಷ್ಟು ಮಟ್ಟ ಹಾರ್ಬೋದು? ಇಷ್ಟು ಇದನ್ನಂತ ತೊಗೊಂಡ್ರೆ 4,500ರಿಂದ 6,000ವರೆಗೂ. ಹಾಗೆ ಮೌಂಟ್ ಎವರೆಸ್ಟ್ ಶಿಖರ 8,850 ಮೀಟರ್ ಇದೆ. ವಿಮಾನಗಳ ಹಾರಬಲ್ಲವು ಎಷ್ಟು? 10,000ರಿಂದ 12,000 ಮೀಟರ್. ಇವೆಲ್ಲವೂ ವಿಮಾನ, ಮೌಂಟ್ ಎವರೆಸ್ಟ್ ಹಾಗೆ ಹದ್ದು ಈ ಕಟ್ಟಡಕ್ಕಿಂತ ಎಷ್ಟು ಪಟ್ಟು ಮೇಲೆ ಇದೆ, ಎಷ್ಟು ಪಟ್ಟು ದೊಡ್ಡವು, ಎಷ್ಟು ಪಟ್ಟು ಎತ್ತರವಾಗಿ ಹಾರಬಲ್ಲವು ಅಂತಂದು ಹೇಳಿ ಕಂಪೇರ್ ಮಾಡಿ ನಾವು ಹೇಳಬೇಕು. ಯಾರಿಗೆ ಕಂಪೇರ್ ಮಾಡಬೇಕು? ಸೋಮುವಿನ ಕಟ್ಟಡಕ್ಕೆ. ಸೊ ಮೊದಲನೇದು ನೋಡೋಣ. ಸೋಮುವಿನ ಕಟ್ಟಡದ ಎತ್ತರ 44 ಮೀಟರ್. ಬಾಲ್ಡ್ ಹದ್ದು ಹಾರುವ ಎತ್ತರ ಎಷ್ಟು? ಇದು ಅಪ್ರಾಕ್ಸಿಮೇಟ್. ಇಲ್ಲಿಂದ ಕನಿಷ್ಠ ಇಷ್ಟು, ಗರಿಷ್ಠ ಇಷ್ಟು. ಸೊ ನಾವು ಎರಡಕ್ಕೂ ಕಂಡುಹಿಡಿಯೋಣ. ಅಂದಾಜು ಇದು. ಸೊ ಅದರ ಹಾರೋದೆಷ್ಟು? ಕನಿಷ್ಠ ಹಾರೋದಿಷ್ಟು 4,500 ಮೀಟರ್. ಸೋಮುವಿನ ಕಟ್ಟಡ ಇರೋದೆಷ್ಟು? 44 ಮೀಟರ್. ಹಾಗಾಗಿ ಎಷ್ಟು ಪಟ್ಟು ದೊಡ್ಡದು ಅಂತಂದರೆ ನಾವು ಅದನ್ನ ಭಾಗಾಕಾರ ಮಾಡಬೇಕು. ಹಾಗಾದರೆ ಬಾಲ್ಡ್ ಹದ್ದು ಹಾರೋ ಅಂಥದ್ದು ಎಷ್ಟು ಪಟ್ಟು ದೂರ? 4,500 ಕಂಪೇರ್ ಮಾಡಿದ್ರೆ 102 ಆನ್ಸರ್. ಸೊ ಶೇಷನ ಎಲ್ಲ ಬರ್ಕೋಬೇಡಿ. ಹಾಗೆ 6,000ಕ್ಕೆ ನೋಡಿದಾಗ 136 ಆಗುತ್ತೆ. 136 ಪಟ್ಟು ದೊಡ್ಡದು. ಹಾಗಾದರೆ ಸ್ಟೇಟ್ಮೆಂಟ್ ಏನು ಬರೀಬೇಕು? ಬಾಲ್ಡ್ ಹದ್ದುಗಳು ಸೋಮುವಿನ ಕಟ್ಟಡಕ್ಕೆ ಹೋಲಿಸಿದರೆ 102ರಿಂದ 136ರಷ್ಟು ಪಟ್ಟು ಎತ್ತರಕ್ಕೆ ಹಾರುತ್ತವೆ ಅಂತ ಬರಿಬೇಕು. ನೆಕ್ಸ್ಟ್ ನೋಡಿ. ಮೌಂಟ್ ಎವರೆಸ್ಟ್ ಶಿಖರದ ಎತ್ತರ 8,850 ಮೀಟರ್. ಸೋಮುವಿನ ಕಟ್ಟಡದ ಎತ್ತರ 44. ಎಷ್ಟು ಪಟ್ಟು ದೊಡ್ಡದು ಅಂದರೆ ಭಾಗಾಕಾರ ಮಾಡಬೇಕು. ಸೊ ದೊಡ್ಡದಲ್ಲ, ಎಷ್ಟು ಪಟ್ಟು
ಜಾಸ್ತಿ ಅಂತ ನೋಡಿದಾಗ 201 ಅಂತ ಬರುತ್ತೆ. ಸೊ ಹಾಗೆ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ, ಇಲ್ಲಿ ಯಾವುದೇ ಶೇಷ ಉಳಿದ್ರೂ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏಕೆಂದರೆ ನಾವು ಬರಿತಾ ಇರೋದು ಎಲ್ಲ ಅಂದಾಜಲ್ಲಿ. ಮೌಂಟ್ ಎವರೆಸ್ಟ್ ಸೋಮುವಿನ ಕಟ್ಟಡಕ್ಕಿಂತ ಅಂದಾಜು 201ರಷ್ಟು ಎತ್ತರ ಇದೆ. ಸೊ ಇದನ್ನು ಕಂಪೇರ್ ಮಾಡಿದರೆ ಎಷ್ಟು ಎತ್ತರ ಅಂದರೆ 201ರಷ್ಟು. ಈಗ ನೆಕ್ಸ್ಟ್ ವಿಮಾನಗಳು ಹಾರುವ ಎತ್ತರ ಎಷ್ಟು? 10,000ದಿಂದ 12,000 ಮೀಟರ್. ಸೊ ಇಲ್ಲಿ ಕನಿಷ್ಠನೂ ನೋಡ್ಕೋಬೇಕು, ಗನಿಷ್ಠನೂ ನೋಡ್ಕೋಬೇಕು ಸೋಮುವಿನ ಕಟ್ಟಡ ಎತ್ತರಕ್ಕೆ. ಸೊ ಕನಿಷ್ಠದಲ್ಲಿ ನೋಡಿದಾಗ 227 ಪಟ್ಟು ದೊಡ್ಡದು, ಗರಿಷ್ಠದಲ್ಲಿ ನೋಡಿದಾಗ 272 ಪಟ್ಟು ದೊಡ್ಡದು. ಹಾಗಾಗಿ ವಿಮಾನಗಳು ಸೋಮುವಿನ ಕಟ್ಟಡಕ್ಕಿಂತ ಅಂದಾಜು 227ರಿಂದ 272ರಷ್ಟು ಎತ್ತರಕ್ಕೆ, ಅವನ ಕಟ್ಟಡ ಇಷ್ಟು ಪಟ್ಟು ಜಾಸ್ತಿ ಮೇಲ್ಗಡೆ ಹಾರ್ತವೆ ಅಂತ ಹೇಳಿ ಬರಿಬೇಕು. ಇಲ್ಲಿಗೆ ನಮ್ಮ 7ನೇ ತರಗತಿಯ ಮೊದಲನೇ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಹಾಗೆ ಈ ಒಂದು ಫಸ್ಟ್ ಚಾಪ್ಟರ್ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ವಿವರಣಾತ್ಮಕ ಉತ್ತರವನ್ನು ನಾನು ನಿಮಗೆ ನನ್ನ ಚಾನಲಲ್ಲಿ ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸ್ಗಳನ್ನು ಮುಂದಿನ ಪಾಠದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.